ಪರಮ ದಯಾಮಯನು ಕರುಣಾನಿಧಿಯೂ ಆದ ಆ ನಾಮದಿಂದ ಇಸ್ಲಾಂ ಮತವೂ ಸಹ ಸಾರುವುದು ಶಾಂತಿಯನ್ನೇ. ಮೌಲಾನಾ ಸರ್ ಹೇಳಿದ್ರು, ನಮ್ಮ ಮಕ್ಕಳಿಗೆ ಒಂದು ಪ್ರೀತಿ ಗೌರವ, ಅದೇ ರೀತಿ ನಮ್ಮಲ್ಲಿರುವಂತಹ ಹಿರಿಯರನ್ನ ಗೌರವಿಸುವುದನ್ನ ಕಲಿಸ್ಕೊಡಿ. ನಮ್ಮ ಮನೆಯಲ್ಲಿ ತುಂಬಾ ಜನ ಹಿರಿಯರನ್ನ ಗೌರವಿಸುವುದನ್ನ ಮುಖ್ಯವಾಗಿ ಹೇಳ್ಕೊಡಿ. ಅದೇ ರೀತಿ ಮಕ್ಕಳಿಗೂ ಸಹ ಪ್ರೇರಣೆಯನ್ನ, ಅದೇ ರೀತಿ ಸಂಸಾರದಲ್ಲಿ ಇರುವಂತಹ ಸಂಬಂಧಗಳನ್ನ ಪ್ರೀತಿಯಿಂದ ಗಳಿಸಿ, ಅದೇ ರೀತಿ ಮಕ್ಕಳಿಗೆ ಒಂದು ಒಳ್ಳೆಯ ಗೌರವವನ್ನ ಕೊಡಿ. ಎಲ್ಲರಿಗೂ ಸಹ ಪ್ರೀತಿ ವಿಶ್ವಾಸ ಕೊಡಿ ಅಂತ ನಮ್ಮ ಇಸ್ಲಾಂ ಧರ್ಮದ ಮೌಲ್ವಿಗಳು ತಮ್ಮ ಆಶೀರ್ವಚನವನ್ನ ನೀಡಿದ ಮೌಲ್ವಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಈಗ ಮೌಲ್ವಿಗಳು ಹೇಳಿದ್ರು, ಎಲ್ಲರೂ ಸಹ ಬಿಜಿ, ಇಲ್ಲಿ ಬಂದಿರೋರು ಸಹ ಎಲ್ಲರೂ ಬಿಜಿ. ಯಾಕೆ ಬಿಜಿ? ಮೊಬೈಲ್ ಬಿಜಿ. ಇಲ್ಲಿ ತನಕ ನಾವು ಮೊಬೈಲ್ ಇಟ್ಕೊಂಡಿಲ್ಲಪ್ಪ, ಎಷ್ಟು ನಾವು ಫೋಟೋ ತಕೊಂಡ್ವಿ, ಸ್ಟೇಟಸ್ ಹಾಕೊಂಡ್ಲಿಲ್ಲ, ತುಂಬಾ ಬಿಸಿ ಇದೀವಿ ತಾನೆ. ಈ ಬಿಸಿಯಲ್ಲಿ ಸಹ ನಮ್ಮ ಅಕ್ಕ ತಂಗಿಯರು ತಮ್ಮ ಮಕ್ಕಳಿಗೆ ಒಳ್ಳೆಯ ಪಾಠವನ್ನ ಕೊಡಿ, ಪ್ರೀತಿ ವಿಶ್ವಾಸ ಕೊಡಿ. ನೀವು ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಕೊಟ್ರೆ ಅದೇ ಮಕ್ಕಳು ನಿಮಗೆ ಬಂದು ಪ್ರೀತಿಯನ್ನ ಕೊಡ್ತಾರೆ. ಆದ್ದರಿಂದ ಎಲ್ಲರೂ ಬಿಸಿ ಇರ್ತೀರಾ ಮೊಬೈಲಲ್ಲಿ? ಇಲ್ಲ ತಾನೆ? ಆಯ್ತು, ಮತ್ತೊಮ್ಮೆ ಎಲ್ಲರೂ ಸಹ ಮ್ಯಾರಿ ಕ್ರಿಸ್ಮಸ್, ಆಮೇಲೆ ಹ್ಯಾಪಿ ಕ್ರಿಸ್ಮಸ್ ಜೋರಾಗಿ ಹೇಳೋಣ. ನೀವಿನ್ನೂ ಜೋರಾಗಿ ಹೇಳಿದ್ರೆ ನಮ್ಮ ಇಲ್ಲಿ ಚರ್ಚಿನಲ್ಲಿರುವಂತ ಸಂತಾ ಕ್ಲಾಸ್ ಅವರು ನಿಮಗೋಸ್ಕರ ಉಡುಗೊರೆಯನ್ನ ತರ್ತಾ ಇದ್ದಾರೆ. ನೋಡಿದಿರಾ ನೀವು ಅವ್ರನ್ನ? ಸುಮ್ಮನೆ ಕೂತಿದ್ದೀರಾ. ನೀವ್ಯಾರು ಜೋರಾಗಿ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇಲ್ಲ, ನಿಮಗೆ ಉಡುಗೊರೆ ಸಿಗ್ತಾ ಇಲ್ಲ. ಇನ್ನೊಮ್ಮೆ ಹೇಳಿ. ಈಗ ನೆಕ್ಸ್ಟ್ ನಮ್ಮ ಸಂತಾ ಕ್ಲಾಸಿಗೆ ಕೆಲಸ ಶುರುವಾಗ್ತಿದೆ. ನಿಮಗೆ ಎಲ್ಲರಿಗೂ ಸಹ ಸಿಹಿ ಉಡುಗೊರೆಯನ್ನ ಕೊಡ್ತಾ ಇದ್ದಾರೆ. ಮುಂದಿನದಾಗಿ ನಮ್ಮ ರಾಜ ಈಶ್ವರಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಎರಡು ಹಿತ ನುಡಿಗಳನ್ನ ನುಡಿಬೇಕಾಗಿ ನಾನು ಅವರಲ್ಲಿ ಹೇಳ್ತಾ ಇದ್ದೇನೆ. ಓಂ ಶಾಂತಿ. ಸರ್ವೇಶ್ವರನಾದಂತಹ ಸರ್ವವಂದ್ಯನಾದ ದಯಾಸಾಗರ, ಶಾಂತಿಯ ಸಾಗರ, ಸರ್ವೋಚ್ಚ ಪರಂಪಿತ ಪರಮಾತ್ಮನ ದಿವ್ಯ ವೇದಿಕೆಯಲ್ಲಿ ಆಸೀನರಾದಂತಹ ಪೂಜ್ಯ ಫಾದರ್ ಹಾಗೂ ಪತ್ರಕರ್ತ ಸೋದರರೇ, ವೈದ್ಯಕೀಯ ಕ್ಷೇತ್ರದ ಮಹನೀಯರೇ ಹಾಗೂ ನ್ಯಾಯಾಂಗ ವಿಭಾಗದ ಸೋದರರೇ, ಎಲ್ಲ ನನ್ನ ಸೋದರ ಸೋದರರಿಗೆ ವಂದಿಸ್ತಾ ಇವತ್ತಿನ ಈ ಪವಿತ್ರವಾದ ವೇದಿಕೆ ಸರ್ವ ಜನಾಂಗದ ಶಾಂತಿಯ ತೋಟದಂತೆ ಕಾಣಿಸ್ತಾ ಇದೆ. ಒಂದು ಸಮಾಜ ಸರ್ವತೋಮುಖವಾಗಿ ಸರ್ವರೂಪದಿಂದ ಸದೃಢವಾಗಿರ್ಬೇಕಾದ್ರೆ ಅದಕ್ಕೆ ಶಿಕ್ಷಣ ಬೇಕು, ಆರೋಗ್ಯ ಬೇಕು, ಮಾರ್ಗದರ್ಶನ ಬೇಕು, ಮಾಧ್ಯಮದ ಸಹಯೋಗ ಕೂಡ ಬೇಕು. ಇಲ್ಲಿ ಎಲ್ಲರೂ ಸಹ ನೆರೆದಿದ್ದೇವೆ. ಈ ಶ್ರೇಷ್ಠವಾದ ವೇದಿಕೆಯಲ್ಲಿ ಕುಳಿತಂತಹ ಎಲ್ಲ ಸೋದರ ಸೋದರರಿಗೆ ಮತ್ತೊಮ್ಮೆ ವಂದಿಸ್ತಾ, ಮಾಧ್ಯಮ ಸೋದರರಿಗೂ ಕೂಡ ವಂದಿಸ್ತಾ, ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ, ಇವತ್ತಿನ ಈ ಶುಭ ದಿನ ಕ್ರೈಸ್ತ ಜಯಂತಿಯ ಬಹು ಶ್ರೇಷ್ಠವಾದಂತಹ ದಿನ. ಹಾಗೇನೆ ಅಜಾತ ಶತ್ರು ಎನಿಸಿಕೊಂಡು ಭಾವುಕ ಹೃದಯದ ಸಾಹಿತ್ಯವನ್ನ ರಚನೆ ಮಾಡುತ್ತಾ ರಾಜಕೀಯ ರಂಗದಲ್ಲಿ ಉದಾತ್ತ ಎನಿಸಿಕೊಂಡಂತಹ ಶ್ರೀಮಾನ್ ವಾಜಪೇಯಿಯವರ ಜನ್ಮದಿನ ಕೂಡ ಇದೇ ದಿನವಾಗಿರೋದು ವಿಶೇಷ. ನೋಡಿ, ನಾವೆಷ್ಟು ಭಾಗ್ಯಶಾಲಿಗಳಿದ್ದೇವೆ.
ನಾವು ಭಾರತೀಯರು. ಭಾರತ ಅಂದಾಗ್ಲೇನೆ ವಿಶ್ವದ ಎಲ್ಲ ಮೂಲೆಯಲ್ಲಿರುವ ದೇಶಗಳಿಗೆ ಪೂಜ್ಯ ಭಾವ ಮೂಡುವುದು ನಮ್ಮ ಭಾರತದ ಕಡೆಗೆ. ನಮ್ಮ ಭಾರತ ಎಷ್ಟು ಶ್ರೇಷ್ಠ ಎನ್ನೋ ಮಾತನ್ನ ಈಗಾಗಲೇ ಕುಂದಾಪುರನಿಂದ ಆಗಮಿಸಿರುವಂತಹ ನಮ್ಮ ಪೂಜ್ಯ ಸೋದರರು ಬಹಳ ಸುಂದರವಾಗಿ ತಿಳಿಸ್ಕೊಟ್ರು. ನಮ್ಮ ದೇಶದ ಮಹಾನತೆ ಎಷ್ಟಿದೆ. ಈ ದೇಶವನ್ನ ಸುವರ್ಣ ನಗರಿ, ಸೋನೆ ಕಿ ಚಿಡಿಯಾ ಅಂತ ಕೂಡ ಕರೀತಾರೆ. ಚಿನ್ನದ ಪಕ್ಷಿ ನಮ್ಮ ಭಾರತ, ಸ್ವರ್ಣಿಮ ಭಾರತ, ಸುಂದರ ಭಾರತ, ಅಖಂಡ ಭಾರತ. ಆ ಭಾರತದಲ್ಲಿ ಯಾವುದೇ ವ್ಯತ್ಯಾಸಗಳು ಇಲ್ಲದೆ, ಮನೋಭಾವಗಳಲ್ಲಿ ಭಿನ್ನ ಭಾವಗಳಿಲ್ಲದೆ ಸಮಭಾವದಿಂದ ಜೀವಿಸುವಂತಹ ಸಂದರ್ಭ ಆ ಸ್ವರ್ಣಿಮ ಭಾರತ. ಆ ಸ್ವರ್ಣಿಮ ಭಾರತವನ್ನ ಜನ್ನತ್ ಅಂತ ಕೂಡ ಕರೀತಾರೆ, ಪ್ಯಾರಡೈಸ್ ಅಂತ ಕೂಡ ಕರೀತಾರೆ, ಸ್ವರ್ಗ ಅಂತ ಕೂಡ ಕರೀತಾರೆ. ಕ್ರಿಸ್ತ ಒಂದು ಮಾತನ್ನ ತಿಳಿಸಿದ್ದಾರೆ. ನಾನು ಈ ಧರೆಗೆ ಬರುವ ಮೊದಲು ಭಾರತ 3000 ವರ್ಷಗಳ ಹಿಂದೆ ಪ್ಯಾರಡೈಸ್ ಆಗಿತ್ತು. ಪ್ರತಿಯೊಬ್ಬ ನರ ನಾರಾಯಣನಂತೆ, ಪ್ರತಿಯೊಬ್ಬ ನಾರಿ ಶ್ರೀ ಲಕ್ಷ್ಮಿಯಂತೆ ಬೆಳಗುತ್ತಿರುವಂತಹ ಸಂದರ್ಭ. ಇವತ್ತು ಈ ಕಾರ್ಯಕ್ರಮವನ್ನೇನು ಹಮ್ಮಿಕೊಳ್ಳಲಾಗಿದೆ, ಸರ್ವಧರ್ಮ ಸಮನ್ವಯತೆಯ ಬಹಳ ಸುಂದರವಾದ ವಿಚಾರವನ್ನು ಇಟ್ಟುಕೊಂಡು ಈ ಪೂರ್ವದಲ್ಲಿದ್ದಂತಹ ಫಾದರ್ ವಿಲಿಯಂ ಅವರ ಒಂದು ಪುಟ್ಟ ಹೆಜ್ಜೆ, ಬಹಳ ಸುಂದರವಾದಂತಹ ಚಿತ್ರಣ. ಅವರು ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡ್ತಾ ಎಲ್ಲರಲ್ಲೂ ಕೂಡ ಸದ್ಭಾವನೆ ತುಂಬುವಂತ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರ ಹೆಜ್ಜೆಯಲ್ಲಿ ಈಗ ಫಾದರ್ ರೆವರೆಂಡ್ ಅವರು ಕೂಡ ಮುಂದಡಿಯನ್ನು ಇಡ್ತಾ ಇದ್ದಾರೆ, ಬೆಳೆಸಿಕೊಂಡು ಬರ್ತಾ ಇದ್ದಾರೆ. ಅವರೊಟ್ಟಿಗೆ ಇನ್ನು ಅನೇಕ ಹಿರಿಯ ಫಾದರ್ ಸೋದರರು ಕೂಡ ಕೈ ಜೋಡಿಸಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ಹೆಮ್ಮೆಯ ವಿಷಯ. ಸರ್ವ ಧರ್ಮದ ಸಮನ್ವಯತೆ, ಯಾರು ಕೂಡ ಬೇರೆ ಅಲ್ಲ. ಈ ಕ್ರಿಸ್ಮಸ್ ದಿನ ಒಂದು ವಿಶೇಷವಾದ ಅಲಂಕಾರವನ್ನ ಮಾಡ್ತಾರೆ, ಕ್ರಿಸ್ಮಸ್ ಟ್ರೀ. ಆ ಮರಕ್ಕೆ ಚಿಕ್ಕ ಚಿಕ್ಕ ಬಲ್ಬುಗಳನ್ನ, ನಕ್ಷತ್ರಗಳನ್ನ ಕಟ್ಟಿರ್ತಾರೆ. ಅದನ್ನೇ ಕಲ್ಪವೃಕ್ಷ ಅಂತ ಕೂಡ ಹೇಳಲಾಗುತ್ತೆ. ವೃಕ್ಷಕ್ಕೆ ಹಲವು ರೆಂಬೆ ಕೊಂಬೆಗಳಿರುತ್ತೆ. ಆ ರೆಂಬೆ ಕೊಂಬೆಗಳನ್ನ ಬೇರೆ ಅಂತ ಹೇಳ್ತೀವಿ, ಒಂದೇ ವೃಕ್ಷ ಅಂತ ಕರೀತೀವಿ, ಒಂದೇ ವೃಕ್ಷ ಅಂತ ಹೇಳ್ತೀವಲ್ವಾ. ಅದಕ್ಕೆ ಹಲವು ರೆಂಬೆ ಕೊಂಬೆಗಳಿರ್ಬೋದು, ಆದ್ರೂ ಕೂಡ ಅದು ಅಖಂಡ ವೃಕ್ಷ. ಹಾಗೆ ನಾವೆಲ್ಲ ಒಂದೇ ವೃಕ್ಷದಲ್ಲಿರುವಂತಹ ಸೋದರ ಸೋದರಿಯರಾಗಿದ್ದೇವೆ. ಭಲೆ ರೆಂಬೆ ಕೊಂಬೆಗಳು ಬೇರೆ ಇರ್ಬೋದು, ಬೇರೆ ಅಂತ ಅದನ್ನು ಕತ್ತರಿಸಿದ್ರೆ ಆ ರೆಂಬೆ ಏನಾಗತ್ತೆ, ಬಾಡಿ ಹೋಗುತ್ತೆ. ಮರದ ಮುಖ್ಯ ಕಾಂಡಕ್ಕೆ ಅದು ಅಂಟಿಕೊಂಡಿದಾಗ ನಾವೆಲ್ಲ ಒಂದುಗೂಡಿ ಇರ್ಲಿಕ್ಕೆ ಸಾಧ್ಯ. ಅಕಸ್ಮಾತ್ ಆ ರೆಂಬೆಗಳ ಮಧ್ಯೆ ಘರ್ಷಣೆ ಆದರೆ ಏನಾಗತ್ತೆ, ಮರ ಸುಟ್ಟು ಹೋಗತ್ತಲ್ವಾ, ಹೌದಾ? ಅದೇ ವೃಕ್ಷದ ರೆಂಬೆಗಳು ಒಂದೇ ಕಾಂಡಕ್ಕೆ ಸದಾಕಾಲ ಇದ್ದಾಗ ಅನೇಕ ಪಕ್ಷಿಗಳಿಗೆ ಗೂಡನ್ನ ಕೊಡೋದಕ್ಕೆ ಕಾರಣ ಆಗ್ಬೋದು, ಸುತ್ತಲೂ ಶುದ್ಧವಾದ ಗಾಳಿಯನ್ನ ಬೀಸಲಿಕ್ಕೆ ಕಾರಣ ಆಗ್ಬೋದು, ಫಲಪುಷ್ಪಗಳನ್ನ ಕೊಡೋದಕ್ಕೆ ಕಾರಣವಾಗ್ಬೋದು, ನೆರಳನ್ನ ಕೊಡೋದಕ್ಕೆ ಕಾರಣವಾಗಬಹುದು. ಏಕ ಭಾವಗಳನ್ನ ತುಂಬಿಕೊಂಡಾಗ ನಾವೆಲ್ಲರೂ ಕೂಡ ಈ ಮನುಕುಲದ ಒಂದೇ ವೃಕ್ಷದ ಹಲವು ರೆಂಬೆ ಕೊಂಬೆಗಳು, ಆದ್ರೆ ಒಂದೇ ಬೇರಿಗೆ ಅಂಟಿಕೊಂಡವರು ಅಲ್ವೇ. ಇದಕ್ಕೆ ಹೇಳ್ತಾರೆ ವಸುಧೈವ ಕುಟುಂಬಕಂ ಅಂತೀವಿ. ಇಡೀ ವಸುದೆ ಒಂದು ಕುಟುಂಬ. ನಾವು ಜೀವನ ಮಾಡ್ತಾ ಇದ್ದೇವೆ, ನಮ್ಗೆ ಎಲ್ಲರ ಸಹಕಾರ ಸಹಯೋಗ ಬಹಳ ಮುಖ್ಯ. ನೋಡಿ, ನೀವು ಮನೆಯನ್ನ ಕಟ್ಟುತ್ತೀರಾ, ನಿಮ್ಮ ಗಳಿಕೆಯಿಂದ ಬಹಳ ಸುಂದರವಾದ ಮನೆಯನ್ನ ನಿರ್ಮಾಣ ಮಾಡ್ತೀರಿ ಅಂತ ಅನ್ಕೊಳ್ಳೋಣ.
ಮನೆ ಕಟ್ಟುವಾಗ ಯಾರ್ಯಾರ ಅವಶ್ಯಕತೆ ಇರುತ್ತೆ ನಮ್ಗೆ? ಗುಂಡಿ ತೋಡುವ ಕೂಲಿಯಿಂದ ಹಿಡಿದು, ಕಟ್ಟಿಗೆ ಕೆಲಸ ಮಾಡುವ ವ್ಯಕ್ತಿಯಿಂದ ಹಿಡಿದು, ಕಬ್ಬಿಣವನ್ನ ಬಾಗಿಸುವ ಸೋದರನಿಂದ ಹಿಡಿದು, ಸಿಮೆಂಟ್ ಅನ್ನ ಕಲಿಸುವ ಕಾರ್ಮಿಕನಿಂದ ಹಿಡಿದು ಪ್ರತಿಯೊಬ್ಬರ ಅವಶ್ಯಕತೆ ಇದೆ. ಅವರೆಲ್ಲರ ಸಹಯೋಗದಿಂದ ನಿಮ್ಮ ಕನಸಿನ ಮನೆ ಸಾಕಾರವಾಗುತ್ತೆ. ಹೌದಲ್ವ? ಅವ್ರು ಯಾರೋ ಕೀಳು ಜಾತಿರೋನ್ ಯಾಕೆ ಕರ್ಕೊಳ್ಳೋಣ ಅಂದ್ರೆ, ಇವತ್ತು ನಾವು ಊಟ ಮಾಡುವ ಇವತ್ತು ತಮಗೆಲ್ಲರಿಗೂ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅಲ್ವಾ? ಆ ಪ್ರಸಾದಕ್ಕೆ ಬಳಸುವ ನೀರಿರ್ಬೋದು, ತರಕಾರಿ ಇರ್ಬೋದು, ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಅದನ್ನೆಲ್ಲ ಬೆಳೆದಂತ ಒಬ್ಬ ವ್ಯಕ್ತಿ ಇದ್ದಾರಲ್ವಾ, ರೈತರಿದ್ದಾರಲ್ವಾ, ಅವ್ರು ಯಾವ ಜಾತಿಯವರು ಯಾವ ಧರ್ಮದವರು ಅಂತ ನೋಡ್ತೀವ? ಇಲ್ಲ ತಾನೆ? ಅಗತ್ಯ ನಮಗಿದೆ. ಎಲ್ಲರನ್ನು ಗೌರವಿಸುವ ಭಾವವನ್ನ ತುಂಬಿಕೊಂಡಾಗ್ಲೇನೆ ಭಾವೈಕ್ಯತೆ. ಐಕ್ಯತೆ ಅಂದ್ರೆ ಕೂಡುವುದು. ಯಾವ ಐಕ್ಯತೆ? ಭಾವಗಳನ್ನ ಬೆಸೆಯುವಂತಹ ಸಣ್ಣ ಹೆಜ್ಜೆ. ಎಲ್ಲರೂ ಕೂಡ ನಮ್ಮವರೇ, ನಮ್ಮ ದೇಶದವರೇ, ನಮ್ಮ ನಾಡಿನವರೇ ಎನ್ನುವಂತ ಭಾವ, ಒಂದು ಸಣ್ಣ ಸಂಕಲ್ಪ ಈ ಶ್ರೇಷ್ಠ ವಾತಾವರಣದಲ್ಲಿ ಸದ್ಭಾವನೆ ಸುಗಂಧವನ್ನ ಹರಡುತ್ತೆ. ಇವತ್ತು ಕ್ರೈಸ್ತ ಜಯಂತಿಯ ದಿನ. ಸಾಂತಾ ಕ್ಲಾಸ್ ಅವರು ನಿಮ್ಗೆಲ್ಲರಿಗೂ ಅಲ್ವಾ ಸ್ಮರಣಾರ್ಥ ಕೂಡ ಇದೆ. ಸಾಂತಾ ಕ್ಲಾಸ್ ಇವತ್ತು ನಮ್ಮ ಮನಸ್ಸಿನ ಎಲ್ಲ ಇಚ್ಛೆಗಳನ್ನ ಈಡೇರಿಸ್ತಾರೆ, ಸಿಹಿಯನ್ನ ಕೊಡ್ತಾರೆ. ನಿಜ, ಸಿಹಿಯನ್ನ ತಿಂದಾಗ ಬಹಳ ಖುಷಿ ಆಗತ್ತೆ, ಆನಂದ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹಂಚಿಕೊಳ್ತೇವೆ ಕೂಡ. ಈ ನಾಲಿಗೆಗೆ ಮೇಲೆ 10 ನಿಮಿಷ ಇರ್ಬೋದು, ಅರ್ಧ ಗಂಟೆ ನಾವು ಅದನ್ನ ಸವಿಬಹುದು, ಹೌದಾನೆ? ಆನಂತರ ಮತ್ತೆ ಮರೆತು ಬಿಡ್ತೇವೆ. ಭಾವನೆಯ ಸಿಹಿಯನ್ನು ಹಂಚುವಾಗ, ಆತ್ಮೀಯತೆಯ ಸಿಹಿಯನ್ನು ಹಂಚಿದಾಗ, ಇವರೆಲ್ಲರೂ ಕೂಡ ನಮ್ಮವರೇ ಎನ್ನುವಂತ ಭಾವನೆ ಹಂಚಿದಾಗ, ಈ ಸಿಹಿ ನಮ್ಮ ವಾತಾವರಣವನ್ನ, ನಮ್ಮ ಸಮಾಜವನ್ನ ಬಹಳ ಆರೋಗ್ಯಪೂರ್ಣ, ಸದ್ಭಾವನೆ ಪೂರ್ಣವನ್ನಾಗಿ ನಿರ್ಮಾಣ ಮಾಡುತ್ತೆ. ಆತ್ಮೀಯರೇ, ನಾವು ಅನೇಕ ಧರ್ಮ ಸ್ಥಾಪಕರ ಪರಿಚಯವನ್ನ ಪಡೆದಿದ್ದೇವೆ. ಧರ್ಮವನ್ನು ಮಾಡಿದ್ರು. ಅವರ ತದನಂತರ 500 ವರ್ಷಗಳ ನಂತರ ಬೌದ್ಧರು ಬಂದು ಬೌದ್ಧ ಧರ್ಮವನ್ನ ಶುರು ಮಾಡಿದ್ರು. ಇವರ ತರುವಾಯ ಕ್ರಿಸ್ತನಿಂದ ಕ್ರಿಶ್ಚಿಯನ್ ಧರ್ಮ ಆರಂಭವಾಯಿತು. ಹೀಗೆ ಅನೇಕ ಧರ್ಮ ಸ್ಥಾಪಕರು ಬಂದು ನಮ್ಗೆ ವಿಷಯಗಳನ್ನೇ ಹೇಳಿದ್ರು. ಏನನ್ನ? ಇಸ್ಲಾಂ ಎಂದರನೆ ಶಾಂತಿ ಅಂತ ಅರ್ಥ. ಅವರು ಸಾರಿದ್ದು ಶಾಂತಿಯ ಸಂದೇಶವನ್ನ, ಒಂದು ಮೌಲ್ಯ, ಹಾಗೆ ಇನ್ನೊಂದು ಭಗವಂತನ ಪರಿಚಯ ಪ್ರತಿಯೊಬ್ಬ ಧರ್ಮ ಸ್ಥಾಪಕರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಅಲ್ಲಾಹ್ ಏಕ್ ನೂರ್ ಹೇ, ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್. खुदा एक नूर है, खुद को नूर समझकर खुदा नूर को याद करो. ಪರಮಾತ್ಮ ಅಲ್ಲಾಹ್ ಎನ್ನುವ ಶಬ್ದದ ಅರ್ಥ ಈಶ್ವರ, ಒಡೆಯ. ಜಗತ್ತಿಗೆ ಒಬ್ಬನೇ ಒಡೆಯ. ಅವನು ಪ್ರಕಾಶ ಸ್ವರೂಪದಲ್ಲಿದ್ದಾನೆ. ನೂರ್ ಅಂದ್ರೆ ಬೆಳಕು, ಜ್ಯೋತಿ, ದೀಪ. ಪರಮಾತ್ಮ ಪ್ರಕಾಶ ಸ್ವರೂಪದಲ್ಲಿದ್ದಾನೆ. ನಾವೆಲ್ಲರೂ ಕೂಡ ಶಾಂತಿಯಿಂದ ಇರೋಣ, ಈ ಸಂದೇಶವನ್ನ ನೀಡಿದ್ರು. ಹಾಗೆ ಬೌದ್ಧ ಧರ್ಮ ಸ್ಥಾಪಕ ಬುದ್ಧನು ಸಹ ನಮ್ಗೆ ಒಂದು ಸಂದೇಶ ಹೇಳಿದ್ದಾರೆ. ದೇವೇ ಜ್ಯೋತಿ. ಪರಮಾತ್ಮ ಹೇಗಿದ್ದಾನೆ? ದೇವೇ ಜ್ಯೋತಿ. ನಾವು ಹೇಗೆ ಬಾಳೋಣ? ಇನ್ನೊಬ್ಬರಿಗೆ ನೋವು ಕೊಡದಂತೆ ಮಾಡ್ತಾನ. ಲೀವ್ ಅಂಡ್ ಲೆಟ್ ಲೀವ್.
ಬೌದ್ಧ ಧರ್ಮದ ಸಮಕಾಲೀನದಲ್ಲಿ ಬಂದಂತಹ ಜೈನ ಧರ್ಮದ ಪ್ರಮುಖರು ಹೇಳಿದಂತಹ ಸಂದೇಶ, ಬದುಕು ಬದುಕಲು ಬಿಡು ಅಲ್ವಾ. ನಾವು ಇರೋಣ, ನಮ್ಮ ನೆರೆಹೊರೆಯವರು ಕೂಡ ಪ್ರೀತಿಯಿಂದ ಇರಲಿ. ಹಾಗೆ ಯೇಸು ಕ್ರಿಸ್ತರವರು ಕೂಡ ಸಂದೇಶ ನೀಡಿದರು. ಗಾಡ್ ಈಸ್ ಒನ್, ಗಾಡ್ ಈಸ್ ಲೈಟ್, ಗಾಡ್ ಈಸ್ ಟ್ರುತ್ ಅಂಡ್ ಸನ್ ಆಫ್ ಗಾಡ್, ಮೆಸೆಂಜರ್ ಆಫ್ ಗಾಡ್. ಪಾಪವನ್ನ ದ್ವೇಷಿಸಿ, ಪಾಪಿಯನ್ನ ಪ್ರೀತಿಸಿ. ತಪ್ಪು ಏನಿದೆ ಆ ತಪ್ಪಿಗೆ ನೀವು ಬೆಂಬಲಿಸುವುದು ಬೇಡ, ಆದ್ರೆ ತಪ್ಪು ಮಾಡಿದ ವ್ಯಕ್ತಿಗೆ ನೀವು ಆದರಿಸಿ, ಗೌರವಿಸಿ. ಪ್ರೀತಿ ದಯೆಯ ಸಂದೇಶವನ್ನ ನೀಡಿದ್ರು, ಭಗವಂತನ ಪರಿಚಯವನ್ನು ಕೂಡ ನೀಡಿದ್ರು ಅಲ್ವಾ. ಮುಸ್ಲಿಂ ಎಂದರೆ ಶರಣ ಅಂತ ಅರ್ಥ. ಯಾವಾಗ ನಾವು ಈಶ್ವರನಿಗೆ, ಸರ್ವೇಶ್ವರನಿಗೆ ಶರಣಾಗತಿಯಾಗ್ತೇವೆ, ನಮ್ಮ ಎಲ್ಲ ಆಗು ಹೋಗುಗಳ ಜವಾಬ್ದಾರಿಯನ್ನ ಅವರು ವಹಿಸಿಕೊಳ್ತಾರೆ. ನಮ್ಗೆ ರಕ್ಷಕನಾಗಿ, ನಮ್ಗೆ ಹಿತೈಷಿಯಾಗಿ ಇರ್ತಾರೆ. ಯಾವಾಗ ನಮ್ಮ ಕನೆಕ್ಷನ್, ನಮ್ಮ ಭಾವ, ಬಂಧ ಈಶ್ವರನೊಂದಿಗೆ ಜೋಡಿಸಲ್ಪಡತ್ತೆ, ಆಗ ನಮ್ಮಲ್ಲಿ ದೈವಿಕ ಶಕ್ತಿಗಳ ಆಹ್ವಾನ ಆಗತ್ತೆ. ಈಗ ಕೆಲವು ತಿಂಗಳ ಹಿಂದೆ ನಮ್ಮ ಭಾರತದ ಇಸ್ರೋನವರು ಚಂದ್ರಯಾನಕ್ಕೆ ಉಡಾವಣೆ ಮಾಡಿದ್ರು ಉಪಗ್ರಹವನ್ನ ಅಲ್ವೇ. ಅದ್ರ ಹೆಸರೇನು? ಅಲ್ವಾ. ಎಷ್ಟೋ ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂತ ಆ ಉಪಗ್ರಹವನ್ನ ಎಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೇವೆ? ಇಲ್ಲಿ. ಯಾವ ಆಧಾರದಿಂದ? ವೈರ್ಗಳಿಲ್ಲ, ವೈರ್ಲೆಸ್ನಿಂದ ಅಲ್ವಾ. ವಿಜ್ಞಾನದ ಸಾಧನಗಳನ್ನ ನಾವು ಹೇಗೆ ಬಳಸ್ತಾ ಇದ್ದೇವೆ? ಇವತ್ತು ವಿಶ್ವದ ಇನ್ನೊಂದು ಮೂಲೆಯಲ್ಲಿರೋ ಸೋದರನನ್ನ ನಾವು ಕೆಲವೇ ಕ್ಷಣದಲ್ಲಿ ಅವ್ರ ಮುಖ ಚೆಹರೆ ಕೂಡ ನೋಡ್ತೇವೆ, ಮಾತನಾಡ್ತೇವೆ, ನಮ್ಮ ಎದುರುಗಡೆಗೆ ಇದ್ದಾರೆ ಎನ್ನುವಂತೆ. ವಿಜ್ಞಾನದ ಸಾಧನಗಳ ಕಾರ್ಯವಿದೆ. ಈ ಕಾರ್ಯ ಹೇಗೆ ನಡೆಯುತ್ತೆ ಅಂತ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಅದಕ್ಕೆ ಟವರ್ ಇದೆ, ಟವರ್ನಿಂದ ನಿಮ್ಮ ಮೊಬೈಲ್ ಕನೆಕ್ಟ್ ಆಗತ್ತೆ, ನೀವು ಮಾತನಾಡ್ತೀರಿ. ಯಾರು ನಿಮ್ಮ ನಂಬರಿಗೆ ಡಯಲ್ ಮಾಡಿದ್ರೆ ಪಕ್ಕದವರಿಗೆ ರಿಂಗ್ ಆಗತ್ತೆ. ಯಾರಿಗೆ ರಿಂಗ್ ಆಗತ್ತೆ? ನಿಮ್ಗೆ ರಿಂಗ್ ಆಗತ್ತೆ. ಹೇಗದು? ಅದರ ಕನೆಕ್ಷನ್ ಸಿಮ್ ನಿಂದ ಸಿಗತ್ತೆ ಅಲ್ವಾ. ಆ ಟವರ್ ಎಲ್ಲಿರುತ್ತೆ? ಆ ಟವರಿಗೆ ಕನೆಕ್ಷನ್ ಎಲ್ಲಿಂದ ಬರುತ್ತೆ? ಎಲ್ಲಿಂದ? ನಮ್ಮೆಲ್ಲರನ್ನು ಕೂಡ ನಮ್ಮೆಲ್ಲರ ಬದುಕನ್ನ ದಿವ್ಯಗೊಳಿಸುವಂತಹ ಸರ್ವಶಕ್ತವಂತ ಯಾರು? ಪರಮಾತ್ಮ. ಅವನಿಂದ ಶಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಹಲವು ಟವರ್ಗಳಿದ್ದಾವೆ. ಮಂದಿರ, ಮಸ್ಜಿದ್, ಚರ್ಚ್, ಗುರುದ್ವಾರ, ಧ್ಯಾನ ಮಂದಿರ, ಇವೆಲ್ಲವೂ ಕೂಡ ಶಕ್ತಿಯ ಕೇಂದ್ರ. ಅಲ್ಲಿ ನಮ್ಮ ಜೊತೆಗೆ ನಮ್ಮ ಕನೆಕ್ಷನ್ ಇದ್ದಾಗ ಶಕ್ತಿ ಯಾರಿಗೆ ಸಿಗತ್ತೆ? ಯಾರಿಗೆ ಸಿಗತ್ತೆ ಅಲ್ವಾ. ಸಮರ್ಪಕವಾದ ದಿವ್ಯ ಶಕ್ತಿಯನ್ನು ನಾವು ಸ್ವೀಕಾರ ಮಾಡಿದಾಗ ನಮ್ಮ ಜೀವನ ಕೂಡ ದಿವ್ಯಮಯವಾಗತ್ತೆ. ನಮ್ಮ ಮನೆಯನ್ನ ಮಂದಿರವಾಗಿ ಮಾಡಿಕೊಳ್ಳುವಂತ ಶಕ್ತಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಅದಕ್ಕೆ ನಾವು ಮಾಡಬೇಕಾದದ್ದು ಒಂದೇ ಒಂದು ಚಿಕ್ಕ ಕೆಲಸ. ನೀವೆಲ್ಲರೂ ಮಾಡ್ತೀರಾ? ಎಲ್ಲರೂ ಮಾಡ್ತೀರಾ? ಕೈ ಎತ್ತಿ. ಬಹಳ ಸಂತೋಷ. ನಾವೆಲ್ಲರೂ ಕೂಡ ಜೊತೆಗೂಡಿ ಆ ಒಂದು ಸಂಕಲ್ಪವನ್ನ ಮಾಡೋಣ. ಎಲ್ಲರ ಒಪ್ಪಿಗೆಯನ್ನು ಮಾಡ್ಬೋದಾ? ಈಗ ನಾವೆಲ್ಲರೂ ಕೂಡ ವಿಶ್ವವನ್ನ ಒಂದುಗೂಡಿಸುವಂತ ಒಂದು ಮಂತ್ರವಿದೆ, ಓಂಕಾರ. ಬಾರಿ ಶುದ್ಧ ಭಾವದಿಂದ, ಶ್ರದ್ಧೆಯಿಂದ ಓಂಕಾರವನ್ನ ಮಾಡ್ತಾ ಇಡೀ ವಿಶ್ವದ ಎಲ್ಲರ ಕುರಿತು ಶುಭ ಭಾವನೆ ತುಂಬುವಂತ ಶ್ರೇಷ್ಠ ಸಂಕಲ್ಪವನ್ನ ಮಾಡೋಣ. ಹಲೋ, ಗಲಾಟೆ ಮಾಡಬೇಡಿ.
ಅಕ್ಕ ಅವರು ನಮಗೊಂದು ಶಾಂತಿ ಮಂತ್ರವನ್ನ ಹೇಳ್ಕೊಡ್ತಾ ಇದ್ದಾರೆ. ಎಲ್ಲರೂ ಈ ಮಂತ್ರವನ್ನ ಎಲ್ಲರೂ ಸಹ ಹೇಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಯಾರು ಆಚೆ ಈಚೆ ಹೋಗ್ಬೇಡಿ. ಹಲೋ, ರೆಡಿ ಇದ್ದೀರಾ? ನಿಮ್ಮ ಏನೇ ಕೆಲಸ ಕಾರ್ಯಗಳಿದ್ರೆ ಮುಗಿಸಿ ಇದಕ್ಕೆ ತಗಲುವ ಸಮಯ 3 ರಿಂದ 4 ನಿಮಿಷ. ಈ 4 ನಿಮಿಷ ನಿಮ್ಮ ಜೀವನದ ಬಹಳ ಮುಖ್ಯವಾದ ಗಳಿಗೆ. ಇದನ್ನ ಸ್ವಲ್ಪ ಕೂಡ ಅಲುಗಾಡಿಸದ ಹಾಗೆ, ನಿಮ್ಮ ಮನಸ್ಸನ್ನ ವಿಚಲಿತಗೊಳಿಸಿದ ಹಾಗೆ ತಾವು ಶಾಂತವಾಗಿ ಸ್ಥಿರವಾಗಿ ಕುಳಿತುಕೊಳ್ಳುವ ಅಗತ್ಯವಿದೆ. ಎಲ್ಲರೂ ಸಹ ಕುಳಿತುಕೊಳ್ಳಿ. 5 ನಿಮಿಷದ ನಂತರ ಮತ್ತೆ ನಿಮ್ಮ ಕಾರ್ಯಗಳಲ್ಲಿ ನೀವು ಭಾಗಿಯಾಗುವಿರಂತೆ. ಈಗೆಲ್ಲರೂ ಸಹ ಕುಳಿತುಕೊಳ್ಳಿ. ನಮ್ಮ ಮನೆಯನ್ನ ಸದ್ಭಾವನೆಯ ಮಂದಿರ ಮಾಡಿಕೊಳ್ಳುವ ಸಂಕಲ್ಪವಿದು. ನಮ್ಮ ಸಮಾಜವನ್ನ ಸದೃಢ ಮಾಡಿಕೊಳ್ಳುವಂತ ಸಂಕಲ್ಪವಿದು. ನಮ್ಮ ಜಗಳೂರನ್ನ ಜಗವಾಳುವ ಊರಿನಂತೆ ನಿರ್ಮಾಣ ಮಾಡುವಂತ ಸಂಕಲ್ಪವಿದು. ಇದರಲ್ಲಿ ನಾವೆಲ್ಲರೂ ಕೂಡ ಒಂದು ಪುಟ್ಟ ಕೈ ಜೋಡಿಸೋಣ. ಎಲ್ಲರೂ ಸಂಕಲ್ಪ ಮಾಡೋಣ. ಈಗ ಎಲ್ಲರೂ ನಿಮ್ಮ ಕೈಗಳನ್ನ ಫ್ರೀಯಾಗಿ ಕುತ್ಕೊಳ್ಳಿ, ನೇರವಾಗಿ ಕುತ್ಕೊಳ್ಳಿ. ಊಟ ಮಾಡೋ ಮೊದಲು ಕೈ ತೊಳಿತೀವಲ್ವ? ಎಲ್ಲರೂ ಸರಿಯಾಗಿ ಕುತ್ಕೊಳ್ಳಿ. ಕಣ್ಣು ತೆರೆದು ಅಥವಾ ಕಣ್ಣು ಮುಚ್ಚಿ ಹೇಗೆ ಕುಳಿತುಕೊಳ್ಳುವುದಕ್ಕೆ ನಿಮ್ಗೆ ಸಾಧ್ಯವಿದೆ. 4 ನಿಮಿಷ. ಸಂಘಟನೆಗೆ ಬಹಳ ಶಕ್ತಿ ಇದೆ. ಎಲ್ಲರೂ ಒಟ್ಟುಗೂಡಿ ಮಾಡಿದ ಸಂಕಲ್ಪ ಸಿದ್ಧಿಯಾಗತ್ತೆ. ಇವತ್ತು ಬಹಳ ಶುಭ ದಿನ, ಶುಭ ಗಳಿಗೆ. ನೀವೇನ್ ಸಂಕಲ್ಪ ಮಾಡ್ತೀರಿ ಅದು ಸಾಕಾರವಾಗುವ ಕ್ಷಣವಿದು. ಉಸಿರನ್ನ ದೀರ್ಘವಾಗಿ ಸ್ವೀಕಾರ ಮಾಡಿ ಓಂಕಾರವನ್ನ ಉಚ್ಚರಿಸೋಣ. ಶ್ರದ್ಧೆಯಿಂದ, ಪ್ರೀತಿಯಿಂದ. ಓ ಮತ್ತೊಮ್ಮೆ ಬಹಳ ಶ್ರದ್ಧೆಯಿಂದ ಓಂಕಾರವನ್ನು ಹೇಳೋಣ. ಒಟ್ಟಾಗಿ ಓ ಇನ್ನೊಮ್ಮೆ ಓ ಕೆಲವು ಕ್ಷಣ ನಿಮ್ಮ ಮನಸ್ಸನ್ನೇ ಗಮನಿಸಿ. ತಮ್ಮ ಮನಸ್ಸು ನಿರಾಳವಾಗಿದೆ, ಪ್ರಶಾಂತವಾಗಿದೆ. ನೀವೀಗ ನಿಮ್ಮ ಮನೆಯನ್ನ ನೋಡಿ, ನಿಮ್ಮ ಮನೆಯಲ್ಲಿರುವ ಎಲ್ಲ ಸದಸ್ಯರು, ನಿಮ್ಮ ಪರಿವಾರದವರನ್ನ ನೋಡಿ. ಈ ಮನೆ ಮಂದಿರವಾಗಿದೆ. ಎಲ್ಲರೂ ಈ ಸಂಕಲ್ಪವನ್ನು ಮಾಡಿ, ಈ ಮನೆ ಮಂದಿರವಾಗಿದೆ. ಈ ಮನೆಯ ಪ್ರತಿಯೋರ್ವ ಸದಸ್ಯ ಭಗವಂತನ ಪ್ರೀತಿಯ ಸಂತಾನರಾಗಿದ್ದಾರೆ. ಸ್ವಯಂ ಈಶ್ವರನ ಅನುಗ್ರಹ ಈ ಮನೆಯ ಮೇಲಿದೆ. ನಮ್ಮ ನಡುವೆ ಪ್ರೀತಿ, ವಿಶ್ವಾಸ, ಗೌರವ ತುಂಬಿಕೊಂಡಿದೆ. ಈ ಮನೆಯಲ್ಲಿ ಸಮೃದ್ಧಿ,
ಸಾಮರಸ್ಯ ಹಾಗೂ ಆರೋಗ್ಯಪೂರ್ಣವಾದ ವಾತಾವರಣವಿದೆ. ನಮ್ಮ ಮನೆ ಮಂದಿರವಾಗಿದೆ. ಸರ್ವರೊಂದಿಗೂ ಸ್ನೇಹಪೂರ್ವಕವಾಗಿ ನಡೆದುಕೊಳ್ಳುವಂತಹ ಸಂಸ್ಕಾರ ನಮ್ಮದು. ದೈವಿಕ ಭಾವ ನಮ್ಮದಾಗಿದೆ. ನಮ್ಮ ಪ್ರತಿ ಹೆಜ್ಜೆಯಲ್ಲಿ ವಿಜಯವಿದೆ. ನಮ್ಮ ಪ್ರತಿ ಹೆಜ್ಜೆಯಲ್ಲಿ ವಿಜಯವಿದೆ. ಜೇನುಗೂಡಿನ ಜೇನುಗೂಡಿನ ಪರಿವಾರವಿದೆ. ಸರ್ವರಿಗೂ ಶುಭವಾಗಲಿ, ಶುಭವಾಗಲಿ. ಓಂ ಶಾಂತಿ. ಧನ್ಯವಾದ. ತಮ್ಮೆಲ್ಲರಿಗೂ ಅವಕಾಶ ನೀಡಿದ ಈ ಪವಿತ್ರವಾದ ವೇದಿಕೆಗೆ, ಈ ಕಾರ್ಯಕ್ರಮದ ಕಾರ್ಯಕರ್ತರಿಗೆ ಸರ್ವರಿಗೂ ಧನ್ಯವಾದ. ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ನೀಡಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನು ನೀಡಿ